ಹಲೋ ಎವ್ರಿವನ್, ವೆಲ್ಕಮ್ ಟು ಸುಷ್ಮಿತಾ ವ್ಲಾಗ್. ಬೆಳಗ್ಗೆ ಬೇಗ 5:30 ಗಂಟೆ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಆಮೇಲೆ ಗ್ಯಾಸ್ ಕೂಡ ಒರೆಸ್ಕೊಂಡು ಕುಕ್ ಮಾಡ್ಸ್ನ ಹಚ್ಚಿ ಹೂವು ಇಟ್ಟು ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ಸ್ವಲ್ಪ ಬೇಗನೆ ಎದ್ಬಿಟ್ಟೆ. 5:30 ಗಂಟೆ ಇನ್ನೂ ಸ್ವಲ್ಪ ಕತ್ಲಿತ್ತು. ಚಿನ್ನಿ ಮತ್ತು ಯಾರೇನು ಎದ್ಬಿಟ್ರೆ ಕೆಲಸ ಬಿಡಲ್ಲ ಅಂತ ಬೇಗನೆ ಎದ್ಬಿಟ್ಟೆಲ್ಲ ಕೆಲಸ ಮಾಡ್ಕೋಬೇಕಂತ ಇದ್ದೆ. ಆಮೇಲೆ ಬೆಳಗ್ಗೆ ಬ್ಲ್ಯಾಕ್ ಟೀ ಕುಡ್ಬೇಕನ್ನಿಸಿ ಬ್ಲ್ಯಾಕ್ ಟೀ ಕುಡಿದು ಹೊರಗಡೆ ರಂಗೋಲಿ ಎಲ್ಲ ಹಾಕಿದೆ. ಅವರಿದ್ರೆ ರಂಗೋಲಿ ಹಾಕೋಕ್ಕೆ ಬಿಡಲ್ಲ, ಹಾಗಾಗಿ ಇವತ್ತು ಸಂಕ್ರಾಂತಿ ಸ್ಪೆಷಲಾಗಿರೋ ರಂಗೋಲಿ ಹಾಕ್ಬೇಕಂತ ಹಾಕಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಗ್ಯಾಸ್ ಪೂಜೆ, ಹೊರಗಡೆ ಸಾಂಬ್ರಾಣಿ ಹಾಕಿ ಮನೆಯಲ್ಲೆಲ್ಲ ಸಾಂಬ್ರಾಣಿ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡು ಈ ಥರ ಹಬ್ಬಗಳಿರೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಮನೆಯಲ್ಲೆಲ್ಲ ಈ ಥರ ಪೂಜೆ ಮಾಡೋದ್ರಿಂದ. ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಮಾಡಿಕೊಂಡು ಒಬ್ಬಟ್ಟೆಲ್ಲ ಮಾಡಬೇಕಿತ್ತು, ಹಾಗಾಗಿ ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅಜ್ಜಿ ಇದ್ದಾರೆ ಅದಕ್ಕೆ ಹೋಗ್ತಾರೆ ಅಂತ ಊರಿಗೆ ಸ್ವಲ್ಪ ಹೊರಗಡೆ ಹೋಗೋಣ ದೇವ್ರಿಗೆ ಅಂತ ಹೋಗ್ತಿದ್ದೀವಿ. ಹೊರಗಡೆ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗೋಕ್ಕೆ ಒಂದು 12 ಗಂಟೆ ಆಗಿತ್ತು, ಹಾಗಾಗಿ 12 ಗಂಟೆಗೆ ಹೋದ್ವಿ. ದಾರಿಯಲ್ಲಿ ಹೋಗ್ತಾ ಸೀಬೆಹಣ್ಣು ತಿನ್ಬೇಕು ಅನಿಸೈತಿ, ಸೀಬೆಹಣ್ಣೆಲ್ಲ ತೊಗೊಂಡು ಆಮೇಲೆ ಜೋಳ ಎಲ್ಲ ತಿನ್ಕೊಂಡು ಹೋಗ್ತೀವಿ. ಯಾರಿಗೆಲ್ಲ ಈ ಥರ ದಾರಿಯಲ್ಲಿ ಹೋಗಬೇಕಾದ್ರೆ ಸೀಬೆಹಣ್ಣು ಜೋಳ ತಿನ್ಬೇಕನ್ಸತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಉಡುಪಿ ಪಿಳ್ಳೆ ಕಿಚನ್ ಅಂತ ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿ ಕೂಡ ಅಡುಗೆ ಇದೆ, ಅಷ್ಟು ಚೆನ್ನಾಗಿದೆ ಹೋಟೆಲ್ ಕೂಡ. ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಬ್ಬರು ಅಳ್ತಿದ್ರು ಅದ್ವಿತ್ ಆರ್ಯನು, ಹಾಗಾಗಿ ಊಟ ಮಾಡಿಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿದೆ ಹೋಟೆಲು, ಕಲ್ಯಾಣಿ ಅಂತ. ಅಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ವ್ಯೂ. ಆಮೇಲೆ ಊಟ ಎಲ್ಲ ಮಾಡ್ಕೊಂಡ್ವಿ. ಅವರಿಬ್ಬರು ದೋಸೆ ತಿಂತೀನಿ ಅಂತಿದ್ರು ಅದ್ವಿತ್ ಆರ್ಯನು, ಹಾಗಾಗಿ ದೋಸೆ ಎಲ್ಲ ಕೊಟ್ಟು ದೋಸೆ ಎಲ್ಲ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಡೋಕ್ಕೆ 2:30 ಗಂಟೆ ಮೇಲೇ ಆಗೋಯಿತು, ಸ್ವಲ್ಪ ಲೇಟ್ನೇ ಆಗೋಯಿತು. ಅಲ್ಲೇ ಆಟ ಆಡೋಕ್ಕೆ ಮಕ್ಕಳಿಗೆ ಇರೋದ್ರಿಂದ ತುಂಬಾ ಮಕ್ಕಳೆಲ್ಲ ಆಟ ಆಡ್ತಿದ್ರು, ತುಂಬಾ ಚೆನ್ನಾಗಿತ್ತು ಹೋಟೆಲಲ್ಲಿ. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ಎಲ್ಲ ಹೋಟೆಲು ತುಂಬ ಡೆಕೋರೇಷನ್ ಆಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಕಲ್ಯಾಣಿಯಲ್ಲಿ ಅಂತೂ ತುಂಬಾ ಸಖತ್ತಾಗಿತ್ತು, ನಾವು ಅವಾಗೆ ನೋಡಲಿಲ್ಲ. ಆಮೇಲೆ ವಾಶ್ರೂಮ್ಗೆ ಹೋಗಬೇಕಾದ್ರೆ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದರು ಹೋಟೆಲಲ್ಲಿ ಕಲ್ಯಾಣಿ ಅಂತ. ಜಾಸ್ತಿ ಜನ ಎಲ್ಲ ಊಟ ಎಲ್ಲ ತೊಗೊಂಡು ಬಂದುಬಿಟ್ಟು ಇಲ್ಲೇ ಕೂತು ಊಟ ಎಲ್ಲ ಮಾಡ್ತಿದ್ರು. ವ್ಯೂ ಅಷ್ಟು ಚೆನ್ನಾಗಿದೆ, ನೋಡಿಕೊಂಡು ಊಟ ಎಲ್ಲ ಮಾಡ್ತಿದ್ರೆ ತುಂಬಾ ಸಖತ್ತಾಗಿರುತ್ತೆ, ಚೆನ್ನಾಗಿತ್ತು ಹೋಟೆಲ್ಲು. ಆಮೇಲೆ ಮುಂದೆ ಮತ್ತೆ ಹೋದ್ವಿ, ಇವರಿಬ್ಬರು ಬರಲ್ಲ ಅಲ್ಲೇ ಆಟ ಆಡ್ತೀನಿ ಅಂತ ಆಟ ಮಾಡ್ತಿದ್ರು, ಹಾಗೆ ಕರ್ಕೊಂಡು ಹೋದ್ವಿ. ಇದು ನಾನು 3ನೇ ಟೈಮ್ ಏನೋ ಬರ್ತಾ ಇರೋದು ಆದಿಯೋಗಿಗೆ. ಟೈಮ್ ಬಂದರು ಬರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇವತ್ತು ಸದ್ಗುರು ಬರ್ತಾರಂತ, ತುಂಬಾ ಚೆನ್ನಾಗಿ ಇತ್ತು ಎಲ್ಲ ಇವೆಂಟು. ಆದರೆ ನೈಟ್ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ನಾವು ಬೇಗ ಬರಬೇಕಂತ ಹೋಗಿ ಬರಬೇಕಂತ ಬಂದ್ವಿ. ತುಂಬಾ ಚೆನ್ನಾಗಿದೆ ಇವೆಂಟೆಲ್ಲ ನಡೀತಾ ಇತ್ತು, ಹಾಗಾಗಿ ಸ್ವಲ್ಪ ಸೆಲೆಬ್ರಿಟಿಗಳನ್ನು ಬಂದಿದ್ದರು. ಆಮೇಲೆ ಇಷ್ಟು ಚೆನ್ನಾಗಿದೆಯಲ್ಲ ಇವೆಂಟು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು, ತುಂಬಾ ಜನ ಕ್ರೌಡ್ ಆಗಿತ್ತು, ಹಾಗಾಗಿ ದರ್ಶನ ಅಂದರು ಮಾಡ್ಕೊಂಡು ಬಂದ್ವಿ. ಆಮೇಲೆ ಇವತ್ತು ಹಳದಿ ಕುಂಕುಮ ಇರೋದ್ರಿಂದ ಮನೆಗೆ ಬಂದು ಸ್ವಲ್ಪ ಎಲ್ಲ ಕೆಲಸ ಇತ್ತು ಇನ್ನೂ ಮಾಡಿಕೊಂಡು ಎಲ್ಲ ಎಳ್ಳು ಬೆಲ್ಲ ಆಮೇಲೆ ಕಬ್ಬು ಎಲೆ ಹೂವು ಎಲ್ಲ ಬರ್ತಾನೆ ತೊಗೊಂಡು ಬಂದ್ವಿ. ನಮ್ಮ ಮನೆಯವರು ಪಾಪ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಸ್ವಲ್ಪ ಎಲ್ಲ ಹಾಕೋದು ಎಲ್ಲ. ಆಮೇಲೆ ಎಲ್ಲ ಹಳದಿ ಕುಂಕುಮ ಎಲ್ಲ ಕೊಟ್ವಿ, ಎಲ್ಲ ರೆಡಿ ಮಾಡಿಕೊಂಡೆ ನಾನು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.